ಇದನ್ನ ಬಿಂಬಿಸೋ ರೀತಿಯಿಂದ ಇಟ್ ಈಸ್ ಬೀನ್ ಡೆಸ್ಟಿನ್ಡ್ ಹೆಂಗ್ ಹೋಗ್ಬೋದು ಅಂತ ಅಷ್ಟೇ. ಬಟ್ ಇಲ್ಲಿ ನಾನು ಹೇಳೋ ಟ್ರಾಪ್ಡ್ ಇನ್ ದಿಸ್ ಬಿಂಬಿತ. ಇಲ್ಲ ಐ ಆಮ್ ನಾಟ್ ಬೀನ್ ಟ್ರಾಪ್ಡ್. ಐ ಹ್ಯಾವ್ ಎಕ್ಸ್ಪೋಸ್ಡ್ ದ ಪೀಪಲ್ ಹೂ ಆರ್ ಬೀನ್ ಟ್ರೈಂಗ್ ಟು ಡೂ ದಟ್. ಆಯ್ತಲ್ಲ, ಒಂದ್ ಹೇಳ್ತೀನಿ ಕೇಳಿ. ಈಗ ಇಲ್ಲಿ ಏನಾಗಿದೆ, ಒಂದ್ ಕಡೆಯಿಂದ ಎಸ್ ಐ ಆರ್ ಅಂತ ಹೇಳಿ, ಅಲ್ಲಲ್ಲ ಅದು ಅಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲಿ ಒಂದು ಕಡೆಯಿಂದ SIR ಇಂದ ಆಗಿದೆ ಅನ್ನುವಂಥ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಎಲೆಕ್ಷನ್ ಕಮಿಷನ್ಗೆ ಏನು ಸಂಬಂಧ ಇದೆ ಅನ್ನೋದು ಹೇಳ್ಬೇಕು. ಯಾಕಂದರೆ SIR ಇಸ್ ಬೇಸಿಕಲಿ ಡನ್ ಬೈ ಅನ್ ಇಂಡಿಪೆಂಡೆಂಟ್ ಬಾಡಿ ಕಾಲ್ಡ್ ಎಲೆಕ್ಷನ್ ಕಮಿಷನ್. ಅದಕ್ಕೂ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಏನು ಯಾವ ರೀತಿ ಸಂಬಂಧ, ಮೊದಲನೇದು. ಎರಡನೇದು, ಇವತ್ತು ಸೋ ಕಾಲ್ಡ್ ಭಾರತೀಯ ಜನತಾ ಪಾರ್ಟಿ ಮಾತೆತ್ತಿದ್ರೆ ಹೇಳ್ತಾ ಇದೆ ನಮ್ಮ ಒಂದು ಕೇಡರ್ ಬೇಸ್ ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ, ಸರಿಸುಮಾರು ನಾರ್ತ್ ಈಸ್ಟ್ ಒಳಗಡೆ 70% MLAಗಳು ಅವ್ರ ಜೊತೆಗೆ ಏನು ಅವಲಂಬಿತವಾಗಿದ್ದಾರೋ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗಿರೋರೆಲ್ಲ ಕಾಂಗ್ರೆಸ್ನವರೇ. ಅಕಸ್ಮಾತ್ ಇವತ್ತೇನಾದ್ರು ನೀವು ಡೇಟಾ ನೋಡ್ತಾ ಹೋದ್ರೆ 30% ಕಾಂಗ್ರೆಸ್ ಏನಂತೀರಿ MLAಗಳೇನೆ ಮುಖ್ಯಮಂತ್ರಿಗಳಾಗಿರುವಂತದ್ದು. ಸರ್ ಒಂದ್ ನಿಮಿಷ ಸೆಟ್ ಬ್ಯಾಕ್ ಆಗಿದೆ. ಪುದುಚೇರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ತಮಿಳುನಾಡು ಒಂದ್ ನಿಮಿಷ ಕೇಳಿ. ಈಗ ಪುದುಚೇರಿಯಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂತ ಹೇಳ್ತಾ ಇದ್ದೀರಿ. ಯು ಲುಕ್ ಎಟ್ ದ ಎಲೆಕ್ಷನ್ ಕಮಿಷನ್, ಲುಕ್ ಎಟ್ ದರ್ ಅಲಯನ್ಸ್. ಅವ್ರು ಗೆದ್ದಿರೋದು 2 ಸೀಟು, ನಾವು ಗೆದ್ದಿರೋದು 1 ಸೀಟು. ಅಲಯನ್ಸ್ ನಾವು ಯಾರ ಜೊತೆಗೆ ಮಾಡ್ಕೊಂಡಿದೀವಿ ಅವ್ರನ್ನ ನೀವು ಬಿಂಬಿಸ್ಬಿಟ್ಟು ಅದನ್ನೇ ಭಾರತೀಯ ಜನತಾ ಪಾರ್ಟಿ ಅಂತ ಮಾಡ್ಬಿಟ್ರೆ ಇದನ್ನೇ ಬಿಂಬಿತ ಅಂತ ಅವಾಗಿಂದ ನಾನು ಬಾಯ್ ಬಡ್ಕೊಂತ ಇರೋದು. ಅಲ್ಲಿ ಗೆದ್ದಿರೋದು ಯಾವುದು? ಕೇರಳದಲ್ಲಿ 3 ಕ್ಷೇತ್ರಗಳಲ್ಲಿ NDA ಮುನ್ನಡೆಯಲ್ಲಿದೆ. ಕೇರಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ಗೆ ತಿರುವನಂತಪುರಂದ ನೇಮಂ ಕ್ಷೇತ್ರದಲ್ಲಿ ಮುನ್ನಡೆ. ನೇಮಂ ಕ್ಷೇತ್ರ ರಾಜೀವ್ ಚಂದ್ರಶೇಖರ್ಗೆ ಮುನ್ನಡೆ. 2016ರಲ್ಲಿ ಎಲ್ಲೊಮ್ಮೆ ರಾಜಗೋಪಾಲ್ ಗೆದ್ದಿದ್ರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶಶಿ ಥರೂರ್ ವಿರುದ್ಧ ಕೆಲವೇ ಮತಗಳ ಅಂತರದಿಂದ ರಾಜೀವ್ ಚಂದ್ರಶೇಖರ್ ಸೋತಿದ್ರು. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ಗೆ ನೇಮಂ ಕ್ಷೇತ್ರದಲ್ಲಿ ಮುನ್ನಡೆ. 3 ಕ್ಷೇತ್ರಗಳಲ್ಲಿ NDA ಮುನ್ನಡೆಯಲ್ಲಿದೆ. ಕೇರಳದಲ್ಲಿ UDF ಒಂದು ಕಡೆ ಭರ್ಜರಿ ಗೆಲುವನ್ನು ಕೇರಳದಲ್ಲಿ ದಾಖಲಿಸಿದ್ರೆ, LDF ಹೀನಾಯ ಸೋಲನ್ನು ಅನುಭವಿಸಿದೆ. 3 ಕ್ಷೇತ್ರಗಳಲ್ಲಿ ಮಾತ್ರ NDA ಮುನ್ನಡೆಯಲ್ಲಿದೆ. ನೇಮಂನಲ್ಲಿ ರಾಜೀವ್ ಚಂದ್ರಶೇಖರ್ಗೆ ಮುನ್ನಡೆ. ತಿರುವನಂತಪುರಂದ ನೇಮಂ ಕ್ಷೇತ್ರ, ಕಳೆದ ಬಾರಿಯ ತಿರುವನಂತಪುರಂ ಕಾರ್ಪೊರೇಷನ್ ಇಲೆಕ್ಷನ್ಸ್ನಲ್ಲೂ ಕೂಡ ಬಿಜೆಪಿಯಲ್ಲಿ ಒಂದು ಅದ್ಭುತ ಫಲಿತಾಂಶವನ್ನು ಕಂಡಿತ್ತು. ಬಿಜೆಪಿಯ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇಮಂನಲ್ಲಿ ಸ್ಪರ್ಧಿಸಿದ್ರು. ಶಿವನ್ ಕುಟ್ಟಿ ವಿರುದ್ಧ ರಾಜೀವ್ ಚಂದ್ರಶೇಖರ್ಗೆ ನೇಮಂ ಕ್ಷೇತ್ರದಲ್ಲಿ ಮುನ್ನಡೆ. ಇನ್ನೆರಡು ಕ್ಷೇತ್ರಗಳಲ್ಲೂ ಕೂಡ NDA ಮುನ್ನಡೆಯಲ್ಲಿದೆ. ಕೇರಳದಲ್ಲಿ 3ರಿಂದ 5 ಕ್ಷೇತ್ರಗಳಿಗೆ ಬಿಜೆಪಿಗೆ ಬರ್ತವೆ ಅನ್ನೋದು ಎಕ್ಸಿಟ್ ಪೋಲ್ಗಳ ಫಲಿತಾಂಶವಾಗಿತ್ತು. ಬಾಗಲಕೋಟೆಯಲ್ಲಿ ಮತ ಎಣಿಕೆ ಮುಕ್ತಾಯ. ಉಮೇಶ್ ಮೇಟಿಗೆ 21,866 ಮತಗಳಿಂದ ಭರ್ಜರಿ ಗೆಲುವು. ಉಮೇಶ್ ಮೇಟಿ ಕಾಂಗ್ರೆಸ್ನಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಒಂದು ಭರ್ಜರಿ ವಿಜಯ. ಉಮೇಶ್ ಮೇಟಿ 21,000ಕ್ಕೂ ಅಧಿಕ ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ. ವಿಜಯೋತ್ಸವದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ HY ಮೇಟಿ ನಿಧನದ ತರುವಾಯ ತೆರವಾಗಿದ್ದ ವಿಧಾನಸಭಾ ಕ್ಷೇತ್ರ. ವೀರಣ್ಣ ಚರಂತಿಮಠ್ ತಂದೆಯಿಂದಲೂ ಸೋಲು ಅನುಭವಿಸಿದ್ರು, ಮಗನಿಂದ ಕೂಡ ಸೋಲು ಅನುಭವಿಸಿದ್ದಾರೆ. 21,866 ಮತಗಳಿಂದ ವೀರಣ್ಣ ಚರಂತಿಮಠ್ಗೆ ಮುಖಭಂಗ. ಕಳೆದ ಬಾರಿ 5,868 ಮತಗಳಿಂದ ವೀರಣ್ಣ ಚರಂತಿಮಠ್ ಸೋತಿದ್ರು ಹುಲ್ಲಪ್ಪ ಮೇಟಿಯವರ ವಿರುದ್ಧ. ಈ ಬಾರಿ ಮಗ ಉಮೇಶ್ ಮೇಟಿ ಕೂಡ ವೀರಣ್ಣ ಚರಂತಿಮಠ್ರನ್ನ ಭಾರೀ ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಉಮೇಶ್ ಮೇಟಿಗೆ ಒಂದು ಭರ್ಜರಿ ಜಯ. ಬಾಗಲಕೋಟೆಯಲ್ಲಿ ಬಿಜೆಪಿ
97,941 ಮತಗಳು ಉಮೇಶ್ ಮೇಟಿಗೆ, 21,866 ಮತಗಳ ಅಂತರದಿಂದ ಉಮೇಶ್ ಮೇಟಿ ಗೆಲುವು ಬಾಗಲಕೋಟೆಯಲ್ಲಿ. ಕರ್ನಾಟಕದಲ್ಲಿ ಮಾತ್ರ 2 ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ಗೆ ಶುಭ ಸುದ್ದಿ. ಬಾಗಲಕೋಟೆಯ ವಿಜಯೋತ್ಸವ ಸಂಭ್ರಮಾಚರಣೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಡೊಳ್ಳು ಬಾರಿಸ್ತಾ ಕಾರ್ಯಕರ್ತರು ಡ್ಯಾನ್ಸ್ ಮಾಡ್ತಾ ಗುಲಾಲ್ ಎರಚ್ತಾ, ವೈ ನಾಟ್, ಸುಮಾರು 1 ತಿಂಗಳ ಒಂದು ಮೆಹನತ್ ಇರುತ್ತೆ, ಪರಿಶ್ರಮ ಇರುತ್ತೆ. ಮಾಧ್ಯಮಗಳಲ್ಲಿ ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಅನ್ನುವ ಚರ್ಚೆ ಇರುತ್ತೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಶುಭ ಸುದ್ದಿ ಬಾಗಲಕೋಟೆಯಿಂದ ಬರ್ತಾ ಇದೆ. ಉಮೇಶ್ ಮೇಟಿ ಗೆಲುವು ಸಂಭ್ರಮಾಚರಣೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ವೀರಣ್ಣ ಚರಂತಿಮಠ್ 22,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಬಾಗಲಕೋಟೆಯಲ್ಲಿ ಸೋತಿದ್ದಾರೆ. ದಾವಣಗೆರೆಯಿಂದಲೂ ಕೂಡ ಬಿಜೆಪಿಗೇನು ಒಳ್ಳೆ ಸುದ್ದಿ ಬರ್ತಾ ಇಲ್ಲ. 8,813 ಮತಗಳಿಂದ ಶಾಮ್ನೂರು ಸಮರ್ಥ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 2ರಲ್ಲಿ 1 ಗೆಲ್ತೀವಿ ಅಂತ ಬಿಜೆಪಿ ನಾಯಕರು ಅಂದುಕೊಂಡಿದ್ರು. ಬಟ್ ಅಂದುಕೊಂಡದ್ದು ಆಗುವುದು ಬಿಡುವುದು ಮತದಾರನ ಕೈಯಲ್ಲಿರುತ್ತೆ. 21,866 ಅದೀಗ ಜಾಸ್ತಿ ಆಗಿದೆ. 22,867 ಮತಗಳಿಂದ ಉಮೇಶ್ ಮೇಟಿ ಬಾಗಲಕೋಟೆಯಲ್ಲಿ ಗೆಲುವು ದಾಖಲಿಸಿದ್ದಾರೆ. ಬಾಗಲಕೋಟೆ ತಂದೆ ಗೆದ್ದದ್ದಕ್ಕಿಂತಲೂ 4 ಪಟ್ಟು ಹೆಚ್ಚು ಮತಗಳ ಅಂತರದಿಂದ